ಹಲೋ ನಮಸ್ಕಾರ, ಐ ಆಮ್ ಕಿಶನ್ ಶಾಸ್ತ್ರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನಿಲ್ಲೇ ಟಾರ್ಕ್ ಬ್ಲಾಕ್ ಅಂತ ಟೈರ್ ಶಾಪಿಗೆ ಬಂದಿದ್ದೀನಿ. ದೇ ಹ್ಯಾವ್ ಆಲ್ ದ ಬೈಕ್ ಆಕ್ಸೆಸರೀಸ್, ಆಲ್ ದ ಬೈಕ್ ಎಕ್ವಿಪ್ಮೆಂಟ್ಸ್ ಅಂತಲೂ ಹೇಳ್ಬೋದು. ದೇ ಡೀಲ್ ವಿತ್ ಎವ್ರಿಥಿಂಗ್. ಸೊ ನನ್ನ ಬೈಕ್ ಟೈರ್ ಚೇಂಜ್ ಮಾಡ್ಸೋಣ ಅಂತ ಬಂದಿರೋದು. ಇದು ಪೂರ್ತಿ ಸೌಡ್ ಹೋಗ್ಬಿಟ್ಟಿದೆ. ಒಂದು ಅರೌಂಡ್ 40,000 ಕಿಲೋಮೀಟರ್ಸ್ ಓಡಿದೆ. ಲಾಸ್ಟ್ ವೀಡಿಯೋ ನಾನು ಚೇಂಜ್ ಮಾಡಿಸಿದ್ದು ಐ ಬಟನಲ್ಲಿ ಹಾಕ್ತೀನಿ ನೋಡಿ. ದಟ್ ವಾಸ್ ಇನ್ 2018. ಆವಾಗ 2017 ಟೈರ್ ಹಾಕಿದ್ದೆ, MRF 150/70. ಈ ಸತಿ ಇವರು ಮಿಶ್ಲಿನ್ನ ರೆಕಮೆಂಡ್ ಮಾಡಿದ್ದಾರೆ. ನೋಡೋಣ ಏನು ಮಾಡ್ಬೋದು ಅಂತ ನೋಡ್ತೀನಿ. ಒಳಗೆ ಹೋಗಿ ಇದೆ ನೋಡ್ಬೋದು. ಮೀಡಿಯಂ ಕಾಂಪೌಂಡ್ ಕೊಡುವಾಗ ಎಲ್ಲ ಸ್ಟ್ರೇಟ್ಸ್ಲೆಲ್ಲ ನಮ್ಗೆ ಮೆಜಾರಿಟಿ ಓಡಿಸೋದು. ಇದು ಫುಲ್ ಸಾಫ್ಟ್ ಆಗಿ ಕೊಡ್ತಿಲ್ಲ, ಈಗ ಸೆಂಟ್ರಲ್ ಬ್ಲಾಕ್ ಆಗಿ ಅದನ್ನ. So this is M7. Oh, okay. Next it. Again, 110, 150 you will get it. We have tons of picture. Yeah. So this is the Euro grip. Okay. This is the twin brother, I can say. Alpha. With Alpha. Okay. But this is like ultimate. Oh. Be it in wet grip, be it in road grip. The longevity ನಿಮಗೆ ಇದೊಂದು ಏನು ಆವ್ರೇಜ್ 10,000 ಕೊಟ್ಟರೆ ಅದು ನಿಮಗೆ 12,000-13,000 ಕೊಡುತ್ತೆ. Okay. ಲೈಫ್. ಅದು ಬಿಟ್ಟು M7 ಅಂತ ಒಂದಿದೆ. Okay. 110, 150. This is like people who are into like track. Complete track focused one. Full soft compound. Soft compound. This is better. Okay. But nimge, if you ask me, you can consider between these two. I'll give you in a very, like, you know, what we see in a vision. Yeah. ನೀವು ಈ ಆಂಗಲ್ ಇಂದ ನೋಡಿ. Okay. ಆಯ್ತಾ? ಇದು ಹೆಂಗ್ ಕಾಣ್ತಾ ಇದೆ ನಿಮಗೆ? Flat ಬರುತ್ತೆ ಇದು. ಇದಕ್ಕೆ this is curved one. So there is something called as X and U curvature. Okay, U curvature is basically this. Basically, this allows you to have better confidence cornering, okay, as well as the stickiness, because this is radial. Okay, so you can feel that. Yeah. I mean, it doesn't, you cannot do that over the video, but if you feel it, Yes. and see this, if you compare these two, if you touch simultaneously, nimge, you only will know which is more, like, you can press and you can feel it like this, which is more sticky. Yeah. This is kind of slippery. So that's how it is. So radial is because you have, basically ಹೆಂಗಂದ್ರೆ ಇವಾಗ ನೀವು ನೆಟ್ಟಲ್ಲಿ ಹಿಂಗಿರುತ್ತೆ. ಹೌದು. ನೀವು ಎಷ್ಟೇ ವೆಯ್ಟ್ ಹಾಕಿರೋ ಅದು ತಡ್ಕೊಳ್ಳೋದು. This is that construction. Okay. ಇದರಲ್ಲಿ straight ಮಾತ್ರ ಇದೆ. Vertical or horizontal. So ಇದು ತಡ್ಕೊಳ್ಳಲ್ಲ, since it doesn't have the flex. Okay. Flexible, this is not flexible. Okay. ನೀವು ಹೇಳ್ತಿರೋ ಸ್ಟೀಲ್ ಬ್ರೇಡ್ಸ್ ಒಳಗಡೆ ಹಾಕಿರೋದು, ಇದು ಒಂದೇ ಆಂಗಲ್ ಅಲ್ಲಿ ಹಾಕಿರ್ತಾರೆ. ದಿಸ್ ಇಸ್ ಕ್ರಿಸ್ ಕ್ರಾಸ್. See ನೋಡಿ. Okay. ಒಳಗಡೆ ನೋಡಿ. ಇದು ಬಿಟ್ಬಿಡಿ. ಇದು ಸ್ಟ್ರೈಟ್. It is called the skeleton of the backbone of the tire construction. ಇದು ನೋಡಿ ಡಾಟ್ ಇದೆ. ಇದು ನೋಡಿ, it's all interconnected. Yes. ಅಲ್ವಾ? So that's how it is. And ಇದ್ರಲ್ಲಿ ನೋಡಿ ನೀವು ಸೆಂಟರ್ ಪ್ಯಾಚಿಂಗ್ ಬ್ರಾಡ್ ಆಗಿದೆ, ಇದ್ರಲ್ಲಿ ಥಿನ್ ಆಗಿದೆ. ಸೊ ಬೇಸಿಕ್ಲಿ ಟೈರ್ಸ್ ಮೋಲ್ಡ್ ಆಗೋದು ಈ ಪೊಸಿಷನ್ ನೋಡಿ, ಇಲ್ಲಿ ಕಾಣತ್ತಲ್ಲ. ಸೊ ಹಿಂಗೆ ಮೋಲ್ಡ್ ಆಗೋದು, ಹಿಂಗೆ ಜಾಯಿನ್ ಆಗೋದು. ಸೊ ಹಿಂಗೆ ಜಾಯಿನ್ ಆಗುವಾಗ ಏನಕ್ಕೆ ಹಿಂಗೆ ಇಡಬೇಕಂದ್ರೆ, ಮೋರ್ ಓವರ್ ಯು ಕ್ಯಾನ್ ಸಿ ಆಲ್ ಆಫ್ ಅ ಟೈರ್ಸ್ ಹ್ಯಾವ್ ಬೀನ್ ಪೊಸಿಷನ್ ವರ್ಟಿಕಲಿ. ಇಫ್ ಯು ಡೂ ಇಟ್ ಲೈಕ್ ದಿಸ್ ಫಾರ್ ಅ ಲಾಂಗರ್ ಟೈಮ್, ಕನ್ಸ್ಟ್ರಕ್ಷನ್ಸ್ ಏನೆಲ್ಲ ಮಾಡಿದಿರೋ ಅದು ವಾಟ್ ಇಸ್ ಸಪೋಸ್ ಟು ಬಿ ಮೇಡ್ ಎಲ್ಲ ಲೂಸ್ ಆಗುತ್ತೆ. ಹೌದು. ಈ ಹಿಂಗೆ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಿ ಹಾಗೆ. ಓಕೆ. ಸೊ ನನ್ನ ರೆಕಮೆಂಡೇಶನ್ನು 150. See, it doesn't go with CC at all. It's about your life. Yes. Safety. Yep. Radial is always better. There's also another point I would like to add on. Blast of, chances of blasting kind of higher in this. In this. Okay. It's either it will puncture or it will tear somewhere and let out the air. Okay. ಇಲ್ಲ ನಿಮಗೆ ಸೈಡ್ ವಾಲಲ್ಲಿ ಬಲ್ಜ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಬ್ಲಾಸ್ಟಿಂಗ್ ಎಲ್ಲ ಯಾವುದು. ಓಕೆ. ಬಟ್ ಇಟ್ಸ್ ಎ 8-year-old ವೆಹಿಕಲ್ ಇವಾಗ. ಸೊ ಶುಡ್ ಆಲ್ಸೋ ಥಿಂಕ್ ಅಬೌಟ್ ಇಟ್. Exactly. How much we need to invest on these things ಅಂತ we need to think about it. It's not only about the rider, Yes. it's about the ride also. Yes. I'm done with the purchase. Michelin Pilot Street 2 ತೊಗೊಂಡಿದ್ದೀನಿ. ದಟ್ಸ್ ನಾರ್ಮಲ್, ಸಿಮಿಲರ್ ಟು MRF. ನೋಡ್ಕೊಂಡು ಇವಾಗ ಹೋಗ್ಬಿಟ್ಟು ಫಿಟ್ ಮಾಡಿಸ್ಕೊಂಡು ಐ ವಿಲ್ ಟೆಲ್ ಯು ಹೌ ಟು ವೇರಿಫೈ ದ ಟೈರ್ಸ್.
ವಿಚ್ ಸೂಟ್ಸ್ ಯು ಬೆಟರ್ ಅಂತ ಇವಾಗ ಹೇಳ್ತೀನಿ. ಆ್ಯಂಡ್ ಅವರು ಹೇಳಿದ್ದು ನೀವು ಸುಮಾರು ಕೇಳಿಸ್ಕೊಂಡಿದ್ದೀರಾ ಡಿಫ್ರೆನ್ಸ್ ಬಿಟ್ವೀನ್ ದ ನಾರ್ಮಲ್ ಟೈರ್ ಆ್ಯಂಡ್ ರೇಡಿಯಲ್ ಟೈರ್ಸ್, ಆಲ್ ದೋಸ್ ಥಿಂಗ್ಸ್. ಫಿಟ್ಟಿಂಗ್ಗೆ ಇಲ್ಲಿ ಬಂದಿದ್ದೀನಿ ನಾನು ಇವಾಗ. ಸೊ ಮಿಶ್ಲಿನ್ ಪೈಲಟ್ ಸ್ಟ್ರೀಟ್ 2 ತೊಗೊಂಡಿರೋದು. ಆ್ಯಂಡ್ ಇದು ರೇಟ್, ಇದು ವ್ಯಾಲ್ಯೂಸ್ನ ಹೆಂಗೆ ರೀಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ದಿಸ್ ಈಸ್ 150, 60, R17 and 66P. These are the values which we need to consider while purchasing any tire. 150 is the width, E width, and 60 is the wall width or the wall length. 150 mm, 60 mm, R17. 17 is the diameter, the whole diameter of the tire. 66 is the load bearing capacity of this particular tire. 66 ಅಂದರೆ around 300-350. ಆ ಚಾರ್ಟನ್ನು ಹಾಕ್ತೀನಿ ನೋಡಿ. And P is the speed rating of this particular tire. P is around 180 kmph max speed ಇದರಲ್ಲಿ ಹೋಗೋಕ್ಕಾಗೋದು. ಆಮೇಲೆ ಕಮಿಂಗ್ ಟು ದ ಡೇಟ್, you can see the date over here, 50/22, 50th week of 2022 ಮ್ಯಾನುಫ್ಯಾಕ್ಚರಿಂಗ್ ಡೇಟು. 50 ಅಂದರೆ ಇಟ್ಸ್ ನವೆಂಬರ್ 2022 ಮ್ಯಾನುಫ್ಯಾಕ್ಚರ್ ಆಗಿರೋದು. ಮೇಡ್ ಇನ್ ಇಂಡಿಯಾನ ಇದೆ. ಲಾಸ್ಟ್ ಒಂದು ತೋರಿಸ್ತೀನಿ ನಂದು ಹೆಂಗಾಗಿದೆ ಅಂತ ನೋಡಿ. ಟಯರು ಹ್ಯಾವ್ ರಿಡನ್ ದಿಸ್ ಫಾರ್ ಅರೌಂಡ್ 40,000 ಕಿಲೋಮೀಟರ್ಸ್. ಇಲ್ಲಿ ನೋಡಿ ಊದ್ಕೊಂಡಿದೆ ಎಲ್ಲ ಕಡೆ. ಆ್ಯಂಡ್ ಫ್ರಂಟ್ ನೋಡ್ಬೋದು, ಫ್ರಂಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಬಾಲ್ಡ್. ನೋಡ್ಬೋದು ಇದು ನಂದು MRF ಟಯರು, ಬ್ಯಾಕ್ ವೀಲು. ಇದು ಇನ್ನೊಂದು BMW ಬಂದಿತ್ತು, ಅದರದ್ದು ಬ್ಯಾಕ್ ವೀಲು. ಯು ಕ್ಯಾನ್ ಸಿ ದ ಸ್ಕ್ವೇರಿಂಗ್. ನಾನು ಇದು 40,000 ಓಡಿಸಿದ್ದೀನಿ, ಫುಲ್ ಕಂಪ್ಲೀಟ್ ಫ್ಲ್ಯಾಟ್ ಆಗಿಬಿಟ್ಟಿದೆ ಹಿಂದೆ ಟಯರು. ಇದು 10,000 ಓಡಿದೆ ಆ್ಯಂಡ್ ಇದೂ ಸ್ವಲ್ಪ ಫ್ಲ್ಯಾಟ್ ಆಗಿದೆ. ಸೊ ಅವರು ವಾಬ್ಲಿಂಗ್ ಇತ್ತು ಅಂತ ಚೇಂಜ್ ಮಾಡಿಸ್ತಿದ್ದಾರೆ. ಡಿಪೆಂಡ್ಸ್ ಆನ್ ದ ಪರ್ಸನ್. ಇದು ಫ್ರಂಟ್ ವೀಲು ಸೇಮ್ BMWದೊಂದು ಆ್ಯಂಡ್ ನಂದಿದು, ಇದು ನಂದು. ಯು ಕ್ಯಾನ್ ಸಿ ಫ್ರಂಟ್ ವೀಲು ಕೋನಿಂಗ್ ಆಗುತ್ತೆ, ಹಿಂಗೆ ಶಾರ್ಪ್ ಆಗುತ್ತೆ ಮುಂದೆ ಬಿಕಾಸ್ ಆಫ್ ಆಲ್ ದ ಕಾರ್ನರಿಂಗ್ಸ್. ಅದರಿಂದ ಮುಂದೆ ಕೋನ್ ಶೇಪ್ ಬರುತ್ತೆ, ಹಿಂದೆ ಸ್ಕ್ವೇರಿಂಗ್ ಆಗುತ್ತೆ. ಇವೆರಡು ಪ್ರಾಬ್ಲಮ್ಸಿಂದ ಬೈಕ್ ವಾಬಲ್ ಆದಾಗ ಯು ಕ್ಯಾನ್ ಚೇಂಜ್ ದ ಟಯರ್ ಆ್ಯಸ್ ವೆಲ್. ಎಲ್ಲ ಇನ್ಫಾರ್ಮೇಷನ್ನ ನಾನು ಹಳೆ ವೀಡಿಯೋಲು ಕೊಟ್ಟಿದ್ದೀನಿ, ಅದನ್ನು ಐ ಬಟನಲ್ಲಿ ಬರ್ತಿರುತ್ತೆ. ಜಸ್ಟ್ ಚೆಕ್ ದಟ್ ಔಟ್ ಆ್ಯಸ್ ವೆಲ್. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪರ್ಸನ್ ಹೂ ರೈಡ್ಸ್ ದ ವೆಹಿಕಲ್. ನಂದು 40,000 ಬಂತು, ಹಂಗಂತ ಬೇರೆಯವ್ರದ್ದು 40,000 ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಥ್ರಾಟಲ್ ಹೆಂಗೆ ಕೊಡ್ತೀರಾ, ಆಕ್ಸಿಲರೇಷನ್ನು, ಸ್ಟಾಪಿಂಗ್, ಬ್ರೇಕಿಂಗು, ಅದೆಲ್ಲ ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೈರ್ ಲೈಫು. ಕೆಲವ್ರದ್ದು 40 ಬರುತ್ತೆ, ಕೆಲವ್ರದ್ದು 10 ಬರುತ್ತೆ, ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅವೆಲ್ಲ ನೀವು ಸಟಲಾಗಿ ಮೆತ್ತಗೆ ಓಡಿಸ್ತಿದ್ರೆ ಇಟ್ ವಿಲ್ ಗಿವ್ ಎ ಲಾಂಗರ್ ಲೈಫ್. ಇನ್ನೊಂದು ಇನ್ಫಾರ್ಮೇಷನ್, ಟಯರು ಇನ್ನೂ ಹೊಸದ ಬ್ರ್ಯಾಂಡ್ ನ್ಯೂನೋ ಅಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದ್ರ ಮೇಲೆ ಒಂದು ಥ್ರೆಡ್ ಇರುತ್ತೆ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ಥ್ರೆಡ್ಡು ಇದ್ದರೆ ದಟ್ ಈಸ್ ನ್ಯೂ ಟೈರ್. ಫ್ರಂಟಲ್ಲೂ ಇದೆ, ಬ್ಯಾಕಲ್ಲೂ ಇದೆ, ಎರಡರಲ್ಲೂ ಇರಲ್ಲ. ಒನ್ಸ್ ಇಟ್ ಈಸ್ ಯೂಸ್ಡ್ ಫಾರ್ ಅಟ್ಲೀಸ್ಟ್ ಒಂದು 50 to 100 ಕಿಲೋಮೀಟರ್ ಓಡಿಸಿದ್ರೇ ಅದು ಹೋಗ್ಬಿಡುತ್ತೆ. ಸೊ ಆವಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ದಟ್ ಈಸ್ ಯೂಸ್